ಬಂಧುಗಳೇ, ನನ್ನೆಲ್ಲ ಯುವಕ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಕರಿಯಮ್ಮನವರು ಎದ್ದು ನಿಂತ್ಕೊಂಡ್ರು. ನನಗನ್ನಿಸ್ತದೆ ಕರಿಯಮ್ಮನವರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಈ ಮಾತನ್ನು ಹೇಳ್ತೀನಿ. ಅವರ ಭಾಷಣ ಕೇಳ್ತಾ ಇದ್ದೆ. ನಾನು ಏನೇನು ಮಾಡಿದ್ದೀನಿ, ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ಈಗ ನೀರು ಬಗ್ಗೆ, ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು ಒಂದು 10 ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣುಮಗಳಿಗಿದೆ. ನಾನು ಹೊಗಳಲಿಕ್ಕೆ ಬಂದಿಲ್ಲ. ಇಲ್ಲಿ ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕನಹಳ್ಳಿ ಸುರೇಶ್ ಬಾಬು ಅವರು ಈ ಕಡೆ ನಮ್ಮ ಶರಣಗೌಡ ಪಾಟೀಲ್ ಹಾಗೂ ನಾಡಗೌಡರು ಇವರೆಲ್ಲ ಕಾಶಿಪುರದ ಬಂಡಪ್ಪನವರು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಈ ರಾಷ್ಟ್ರದ ಉಕ್ಕು ಮತ್ತು ಕಬ್ಬಿಣ ಎರಡು ಇಲಾಖೆಗಳ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವ್ರನ್ನ ಕರೆದು, ಈ ರಾಷ್ಟ್ರದಲ್ಲಿ ಎಲ್ಲ ಏನು ಈ ಸಂಸ್ಥೆಗಳು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಈ ಪಕ್ಷವನ್ನು ಕಟ್ಟಬೇಕಲ್ಲ. ಈ ರಾಷ್ಟ್ರದಲ್ಲಿ ದಯಮಾಡಿ ಯಾರೂ ಅನ್ಯತಾ ಭಾವನೆ ಮಾಡಬೇಡಿ. ದೇವೇಗೌಡರಿಗೆ 93 ವಯಸ್ಸು. ಇವರು ನಮ್ಮ ಮುಖಂಡಗಳೆಲ್ಲ ಸೇರಿ ಒಂದು ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ. ಅದರ ಇನಾಗ್ರೇಷನ್ಗೋಸ್ಕರಲೇ ನಾನು ಬಂದಿದ್ದೇನೆ ಎನ್ನುವ ಭಾವನೆ ದಯಮಾಡಿ ತಾವಿಟ್ಕೊಳ್ಬೇಡಿ. ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ. ಇಡೀ ರಾಯಚೂರು ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೆಲಿಕಾಪ್ಟರ್ ನಿಂತಾಗ ಅಲ್ಲಿ ಇದ್ದ ಜನಸಮೂಹವನ್ನು ನಾನು ನೋಡಿದೆ. ಅಲ್ಲಿಂದ ಮುಂದಕ್ಕೆ ಇಲ್ಲಿಗೆ ಬರೋವರೆಗೆ ಈ ಸೋದರಿ ಹೆಣ್ಮಕ್ಳದು
ಅವರು ಪೂರ್ಣ ಕುಂಭ ಉದ್ದಕ್ಕೆ ಸ್ವಾಗತ. ನಾನು ಒಬ್ಬ ಸಾಮಾನ್ಯ ರಾಜಕಾರಣಿ. ನಾನು ಎಂದೂ ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಳ್ಳೋದಿಲ್ಲ. ಒಬ್ಬ ಸಾಮಾನ್ಯ ರಾಜಕಾರಣಿ. ಉದ್ದಕ್ಕೆ ಪೂರ್ಣ ಕುಂಭ. ಈ ವೇದಿಕೆ ಮೇಲೆ ಕಲಾ ಕೌಶಲ್ಯ ಹೆಣ್ಣುಮಕ್ಕಳಿಂದ ಇದೆಲ್ಲವನ್ನು ನೀವು ಕಣ್ಣಿಂದ ನೋಡಿದರೆ ನಾನು ಯಾವ ಉತ್ಪ್ರೇಕ್ಷೆ ಮಾತನಾಡಲ್ಲ. ನೀವು ಕಣ್ಣಿಂದ ನೋಡಿದಿರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರನ್ನೂ ಬಿಟ್ಟಿಲ್ಲ. ಬಿಜಾಪುರದಿಂದ ಗುರುಮಠಕಲ್ ಲೀಡ್ರು ಇಲ್ಲಿ ಕೂತಿದ್ದಾರೆ. ಯಾರನ್ನೂ ಬಿಟ್ಟಿಲ್ಲ. ಅಲ್ಲಿ ನಮ್ಮ ಪೂರ ಪಾಪ ಆಕ್ಸಿಡೆಂಟ್ ಆಗಿ ಅತ್ಯಂತ ಪ್ರಭಾವಿ ಹೆಣ್ಣುಮಗಳು. ಹೀಗೆ ಎಲ್ಲ ಶಾಸಕರು, ಮಾಜಿ ಮಂತ್ರಿಗಳು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೆ ಒಂದು ಕೆಲಸ ಮೊನ್ನೆ ಏನಪ್ಪ ಸೈನಿಕ್ ಸ್ಕೂಲ್ ಅರಿಯಲ್ಲ ಮಾಡಿಸ್ಕೊಟ್ರಿ ಸರ್, ತುಂಬ ಸಂತೋಷ ಸರ್. ಇವತ್ತು ಕೇವಲ ದೇವದುರ್ಗಕ್ಕೆ ನೀರು ಕೊಟ್ಟ ವಿಷಯದಲ್ಲಿ ನಮ್ಮ ಜನ ಇನ್ನೂ ಸಂತೃಪ್ತರಾಗಿಲ್ಲ. ಮಾಡಬೇಕಾದ ಕೆಲಸ ಕರಿಯಮ್ಮನವ್ರ ಲಿಸ್ಟನ್ನು ನೋಡಿದೆ. ನನಗೆ ನಾನು ಇನ್ನೊಂದು ವರ್ಷ ಇರ್ತೀನಿ ರಾಜ್ಯಸಭಾ ಸದಸ್ಯನಾಗಿ. ಆದರೆ ಅವ್ರ ತಲೆ ಒಳಗೆ ಈ ಗೌಡನ್ನ ಹಿಡ್ಕೋಬೇಕು ಅಂತೇಳಿ ತಲೆ ಒಳಗೆ ಬಂದು ಲಿಸ್ಟ್ ಮಾಡಿದ್ದಾರೆ. ತೆಗೆದು ಇಟ್ಕೊಂಡಿದ್ದೀನಿ ನಾನು. ನಿಖಿಲ್ ಕುಮಾರಸ್ವಾಮಿಯವರು ಇದು ನಮ್ಮ ಮನೆತನದ ಪಕ್ಷ ಅಲ್ಲ. ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವೇಗೌಡರು ಮಗ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿನೋ ಪಕ್ಷ ಅಲ್ಲ. ಇದು ನಿಮ್ಮಗಳ ಪಕ್ಷ. ನೀವು ಈ ಪಕ್ಷವನ್ನು ಉಳಿಸ್ಬೇಕು. ಈ ದೇಶದಲ್ಲಿ ನಾನು ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡಲ್ಲ. ಕುಮಾರಸ್ವಾಮಿ 20 ತಿಂಗಳು ಭಾರತೀಯ ಜನತಾ ಪಾರ್ಟಿ ಜೊತೆ ಕೆಲಸ ಮಾಡಿದ್ರು. ಕೇವಲ 13 ತಿಂಗಳು ನಾನು ಬೇಡ ಅಂದರು ಕಾಂಗ್ರೆಸ್ ಇರೋರು ತಲೆ ಕಟ್ಟಿದ್ರು. ಯಾಕೆ ತೆಗೆದ್ರು? 28 ಕೋಟಿ ಸಾಲ ಈ ದೇಶದಲ್ಲಿ ಯಾವನಾದರೂ ಮನ್ನಾ ಮಾಡಿದರೆ ಅದು ಕುಮಾರಸ್ವಾಮಿ ಬಗ್ಗೆ. ರೈತರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು ಜಾತಿ ಆಧಾರದ ಮೇಲಲ್ಲ. ಎದುರಿಗೆ ನೀರು ಕೊಟ್ಟಿರೋದು ಜಾತಿ ಆಧಾರದ ಮೇಲಲ್ಲ. ದಯಮಾಡಿ
ನಾನು 93 ವರ್ಷ. ಇನ್ನೆಷ್ಟು ವರ್ಷ ಇರ್ಬೋದು ನನಗೆ ಗೊತ್ತಿಲ್ಲ. ಬಿಜಾಪುರದಲ್ಲಿ ಮುಳವಾಡ ಲಿಫ್ಟ್ ಇರಿಗೇಷನ್ನು 5.5 ಲಕ್ಷ ಎಕರೆ ಆಗುತ್ತೆ. ನಾನು ಮುಖ್ಯಮಂತ್ರಿ ಆದೆ. ನಾನು ಮುಖ್ಯಮಂತ್ರಿ ಆದಾಗ 30 TMC ನೀರನ್ನು ಹಿಡಿದಿದ್ರು. ನಮ್ಮ ನೀರು 129 TMC. 134 TMC ಏನು ನಮ್ಮ ನೀರಿತ್ತು, ಅದರಲ್ಲಿ 5 TMCನ ಇಂದಿರಾ ಗಾಂಧಿ ತಮಿಳ್ನಾಡಿಗೆ ಕುಡಿಯೋಕೆ ನೀರಿಲ್ಲ ಬಿಡಿ ಅಂತೇಳಿ 5 TMC ಬಿಡಿಸಿ. ಆಲ್ಮಟ್ಟಿ 524 ಅಡಿ. ಯಾರು ಹೇಳಿ, ಸತ್ಯ ಹೇಳಬೇಕು. ಈ ಪುಸ್ತಕ ನೇಗಿಲ ಗೆರೆಗಳು 36 ಪುಟ. ಸಂದರ್ಶನ ಕೊಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಬಂದಾಗ ನಾನು ಆ ಕಡೆ ಯಾವ ವ್ಯಕ್ತಿ ಈ ಭಾಗಕ್ಕೆ ಸಂಬಂಧ ಇಲ್ವೋ ಗುಳೆ ಹೋಗ್ತಾ ಇದ್ರು. ಸತ್ಯ ಹೇಳಿ, ಇಲ್ಲಿ ಅನೇಕ ಜನ ನಮ್ಮ ಹಿರಿಯ ಮುಖಂಡಗಳ ಹೆಸರಿದೆ. ನಾನು ಓದಲಿಕ್ಕೆ ಹೋಗಲಿಲ್ಲ. ಸತ್ಯ ಹೇಳಿ. ಸರ್ಕಾರದ ಅಧಿಕಾರಿಗಳಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯ ಈ ಸಭೆಯಲ್ಲಿ ಈ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡೋದಿರಲಿ. ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ದರೆ, ಇಲ್ಲಿ ಕೂತಿದ್ದೀರಿ ನೀವು, ನನ್ನ ತಂದೆ ತಾಯಿಗಳು, ನನ್ನ ಹಿರಿಯರು, ನನ್ನ ಯುವಕರು, ನೀವು ಈ ಪಕ್ಷ. ಎಲ್ಲಿದೆ ಕಾಂಗ್ರೆಸ್? ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ 3 ರಾಜ್ಯಗಳಲ್ಲಿ ಏನು ಮೆರೀತಾ ಇತ್ತು ಆ ಕಾಂಗ್ರೆಸ್. 3 ರಾಜ್ಯ ಕರಿಯಮ್ಮನ ಬರ್ತಾರೆ ನಮ್ಮ ಜೊತೆಗೆ. ನಮ್ಮ ಶರಣಗೌಡರು ಬರ್ತಾರೆ. ಏನು JDSನ ಎಲ್ಲ MLAಗಳು ನಮ್ಮ ಜೊತೆಗೆ ಬರ್ತಾರೆ. ಮಹಾನಾಯಕ, ದುಡ್ಡು, ರಾಜ್ಯದ ಬೊಕ್ಕಸ ದುಡ್ಡು. ಮೊನ್ನೆ ಪೇಪರ್ ಓದಿ ನೀವು, ಬೆಂಗಳೂರಿನ ನಗರ ಪಾಲಿಕೆಯ ಗುಮಾಸ್ತರುಗಳಿಗೆ
ಸಂಬಳ ಕೊಡೋಕೆ ದುಡ್ಡಿಲ್ಲ. ಅಯ್ಯೋ, ಇವರು ಒಬ್ಬೊಬ್ಬ ಕುಮಾರಸ್ವಾಮಿ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ನಮ್ಮ ರಾಜ್ಯದ ಎಲ್ಲ ನೀರನ್ನು ಹಿಡಿದು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಕ್ಷೆ. ಕೇವಲ ಗ್ಯಾರಂಟಿ 3-4 ಬರೀ ಗ್ಯಾರಂಟಿ. ಇವತ್ತು ಸಂಬಳ ಕೊಡೋಕ್ಕೆ ದುಡ್ಡು. ನಾನು ಹೇಳೋದಲ್ಲ, ಅವರ ಪಕ್ಷದ ಶಾಸಕರು ಹೇಳ್ತಾರೆ. ಕುಮಾರಸ್ವಾಮಿ ಅವರು 28,000 ಕೋಟಿ ಸಾಲ ಬಂದು ರಾತ್ರಿ 1 ಗಂಟೆ 2 ಗಂಟೆ ಜಲಧಾರೆ ಪಂಚಾಯತ್ ಪ್ರತಿ ಪಂಚಾಯತಿಗೆ ಏನು ಮಾಡು. ದಯಮಾಡಿ ದೇವೇಗೌಡವ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿದ. ನೋ ನೋ, ಮತ್ತೆ ಬರ್ತೇನೆ. ನಾಯಕ ಸಮಾಜಕ್ಕೆ ರಿಸರ್ವೇಶನ್ ತಂದರು, ನಮ್ಮ ಜೊತೆ ಇದ್ದಾರೋ ಇಲ್ಲೋ ಪ್ರಶ್ನೆ ಅಲ್ಲ. ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾರು ಹೇಳಿ, ಯಾರು ಕೊಟ್ಟವರು ಹೇಳಿ ನಮ್ಮ ತಾಯಲ್ಲಿ. ಅದನ್ನ ಇವತ್ತು ನಾನು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಂಬೇಡ್ಕರ್ ಅವರು ಬರೆದಂಥ ರಾಜ್ಯಾಂಗವನ್ನು ಸಂವಿಧಾನದ ತಿದ್ದುಪಡಿ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ 33% ವಿಧಾನಸಭೆಗೆ ಲೋಕಸಭೆಗೆ ಮೂವ್ ಮಾಡಿದೆ. ಸರ್ಕಾರ ಬಿದ್ದೋಯ್ತು. ಅದನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದರು. 2028ಕ್ಕೆ ನಡೆಯುವ ಚುನಾವಣೆ, ಕರಿಮ ನೀನು ಲೋಕಸಭೆಗೆ ಹೋಗಬೇಕಾಗುತ್ತೆ, ನಮಗೇನೋ ಗೊತ್ತಿಲ್ಲ. ಇನ್ನು ಕ್ಷೇತ್ರಗಳ ಮನೋರಂಜನೆ ಕಡಿಮೆ. ಇಲ್ಲಿ ಬೇರೆ ಇವ್ರದ್ದು 3 ಜನ ಸರ್ವೆ ಮಾಡಕ್ಕೆ ಮಾಡಿದ್ರು. ಅವೆಲ್ಲ ಅದು ಈ ಸರ್ಕಾರದ ಬಗ್ಗೆ ನಾವು ಮಾತನಾಡೋದಿಲ್ಲ, ಬೇಡೋದಿಲ್ಲ. ಅದರ ಒಂದು ಮಾತ್ರ ನಿಮಗೆ ಹೇಳ್ತೇನೆ, ಎಲ್ಲಿ ಹರಿಯುವ ನೀರು ಇಲ್ವೋ ಅಲ್ಲಿ ಭೂಗರ್ಭದಿಂದ ಜಲವನ್ನು ತೆಗೆದು ಬಡವರಿಗೆ ಗಂಗಾ ಕಲ್ಯಾಣ ಅಂತೇಳಿ ಮಾಡಿಸಿದಂಥ ವ್ಯಕ್ತಿ ನಿಮ್ಮ ಮುಂದೆ ಬದುಕಿದ್ದೇನೆ, ಕೂತಿದ್ದೇನೆ. ತುಂಬ ವಿಷಯ ಇದೆ. ಮತ್ತು ಈ ರಾಜ್ಯದಲ್ಲಿ ಮಿಲ್ಕ್ ಫೆಡರೇಷನ್ ಪ್ರತಿಯೊಂದು ಮನೆಯಲ್ಲಿ ಒಂದು ಹಸು ಇಟ್ಟು ಹಾಲು ಕರಿ, ಅದರಿಂದ ಜೀವನ ಸಾಧ್ಯ. ಇದನ್ನು ತಂದುಕೊಟ್ಟವ್ರು ಯಾರು? ನಿಮ್ಮ ಮುಂದೆ ಕೂತಿದ್ರು. ಅವರಿಗೆ ಈ ಪಕ್ಷ ಅಪ್ಪ ಮಕ್ಕಳ ಪಕ್ಷ. ನಾನು ನೋಡಿದೆ,
ತಾತ ಮೊಮ್ಮಗ ಎಲ್ಲ ಚಿಕ್ಕನಹಳ್ಳಿ ಸುರೇಶ್ ಬಾಬು ಮೊಮ್ಮಗನ ಇಲ್ಲಿ ಪಕ್ಕದಲ್ಲೇ ಕೂತವ್ರೆ. ಇವರು ನಮ್ಮ ದೊಡ್ಡಪ್ಪನ ಮಗನ. ಇವರ ದೊಡ್ಡಪ್ಪ ಸಾಯವರೆಗೂ ನನ್ನ ಜೊತೆ ಇದ್ದ ಮನುಷ್ಯ. ಯಾರ್ದಾದರೂ ಸಮಾಧಿಗೆ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ರೈತನ ಪ್ರಧಾನಮಂತ್ರಿ ಬಂದಿದ್ರೆ ಅದು ಇವ್ರ ದೊಡ್ಡಪ್ಪನ ಸಮಾಧಿಗೆ ಬಂದ. ನನಗೆ ಜಾತಿ ಇಲ್ಲ. ಇನ್ನು ನಮ್ಮ ನೀರು ಕೃಷ್ಣ ಯೋಜನೆಯ ನೀರು ಪೂರ್ಣ ಬಳಕೆಯಾಗಿಲ್ಲ. ನಾನು ಅದರ ಬಗ್ಗೆ ತುಂಬ ಮಾತನಾಡಬಲ್ಲೆ. ಮುಳವಾಡ ಲಿಫ್ಟ್ ಇರಿಗೇಷನ್ನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕ್ಯಾಬಿನೆಟಲ್ಲಿ, ಹೆಗಡೆ ಕ್ಯಾಬಿನೆಟ್, ಬಿಜಾಪುರಕ್ಕೆ ಕಾಲಿಡಲಿಕ್ಕೆ ಎಲ್ಲ ನಡುಗ್ತಾ ಇದ್ರು. ಅವತ್ತು ಹೋದೆ ನಾನು. ಬರ್ಕೊಡು ಇಲ್ಲಿ ಅಂದರು. ನಾನು ಮಾಡ್ತೀನಿ ಅಂತ ಬರ್ಕೊಡು. ನಾನು ಯಾವ ಕಾಗದದಲ್ಲಿ ಬರ್ಕೊಡ್ಬೇಕು, ಬರ್ಕೊಡ್ತೀನಿ. ಅದನ್ನು 48 ಅಡಿ ಇವತ್ತೇನು ಆಲ್ಮಟ್ಟಿ ಜಲಾಶಯ ಇದೆಯೋ ಅಲ್ಲಿಂದ ಹೆಡ್ ವರ್ಕ್ಸು ಕ್ಲಿಯರ್ ಮಾಡಬೇಕು. ಪ್ರೈಮ್ ಮಿನಿಸ್ಟರ್ ಫೈಲ್ ಬಂತು, ಕ್ಲಿಯರ್ ಮಾಡಿದೆ. ಬಾಬು ಅವರ ರಾಜ್ಯಕ್ಕೆ ಹೋರಾಟ ಮಾಡ್ತಾರೆ. ಸ್ವಲ್ಪ ಸಂಘರ್ಷ ಆಯ್ತು. ಏನಿಗೆ ಮುದುಕಾಗಿದ್ರು ಈ ಥರ ಮಾತಾಡ್ತಾನೆ ಅಂತ ಹೇಳಿ ಅದು ಕೂಡ ಸಹಕಾರ ಕೊಡೋದು. ಏನು ಮಾಡಲಿ? 5.5 ಲಕ್ಷ ಎಕರೆ ಈಗ ತಳಗಡೆ ಮುಳುಗಿದೆ. ಏನು ನಾವು ನೀರು ಎತ್ತೀವಿ 48 ಅಡಿ ತೆಳಗಡೆ 524 ಅಡಿ ಏನು ನಾವು ಡ್ಯಾಮ್ ಕಟ್ಟಿದ್ದೀವಿ, ಅದು ತೆಳಗಡೆ ಮುಳುಗಿದೆ. ಅಪಾಯ ಆಗದ ರೀತಿ ಆ ಕೆಲಸವನ್ನು ಮಾಡಲಿಕ್ಕೆ ಮಂಜೂರಾತಿ ಕೊಟ್ಟು ಆಗ ಅವರಿಗೆ ನನಗೆ ಸಂಘರ್ಷ ಆಯಿತು. ಇದೆಲ್ಲ ತುಂಬ ವಿಷಯ ಇದೆ. ನಾನು ಬೇಕಾದ ಒಂದು 5 ಪುಸ್ತಕ ಯಾರಿಗಾರ ಕಳಿಸ್ತೀನಿ, ಓದಿ. ತಿಳ್ಕೊಳ್ಳಿ. ಬಳ್ಳಾರಿಯಿಂದ ಯಾರೋ ಒಬ್ಬ ಹೈಸ್ಕೂಲು ಅದು ಓದಿ ಇದನ್ನು ಮಕ್ಕಳಿಗೆ ಒಂದು ಗದ್ಯ ಪುಸ್ತಕವಾಗಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ನನಗೊಂದು ಕಾಗದ ಬರೆದಿದ್ದರು. ಅವ್ರ ಹೆಸರು ಮರೆತು ಹೋಗಿದ್ದೇನೆ.
ನಮ್ಮ ಮುಖಂಡರುಗಳು ಒಂದು 7-8 ಜನ ಬಂದರೆ ಹೀಗೆ ನಿಮ್ಮ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಲಿಕ್ಕೆ ಬರಬೇಕು. ನಾನು ಯಾರ ಹೆಸರು ಹೇಳಲಿಲ್ಲ. ನೀವೆಲ್ಲ ರೈತರ ಪರವಾಗಿ ನಿಂತು ಒಂದು ಗೌರವ ಸಲ್ಲಿಸೋಣ ಅಂತೇಳಿ ಮಾಡಿದರೆ ಆ ಎಲ್ಲ ಪುಣ್ಯಾತ್ಮರಿಗೆ ನಾನು ತುಂಬ ಆಭಾರಿಯಾಗಿದ್ದೆ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಹುಡುಗ ಪ್ರಭಾಕರ್ ರೆಡ್ಡಿ ಅಂತ, ಕರಿಯಮ್ಮನ ಕಾರ್ಯಕ್ರಮ ಮುಗಿಸಿ ರಾತ್ರಿ 7 ಗಂಟೆಗೆ ಹೋದ್ವಿ. ಅವಂದೇ 1.25 ಗುಂಟೆ ಭೂಮಿನ ಬಿಟ್ಟು ಮಣ್ಣು ತುಂಬಿಸಿ ಅಲ್ಲೊಂದು ಸ್ಟ್ಯಾಚ್ಯೂ ಮಾಡಿದ್ದಾನೆ. ಆ ಹುಡುಗನ ಕಾಗದ ಓದ್ದು ಆಮೇಲೆ ಬಂದು ಅದಕ್ಕೆ ನಾನು ಈ ಪುತ್ಥಳಿಯ ಬಗ್ಗೆ ವ್ಯಾಮೋಹ ದೇವಡ ಹೋದ ಮೇಲುವೆ ಪುನರಪಿ ಜನನ ಪುನರಪಿ ಮರಣ ಜಠರೇ ನಾನು ಮಾಡಿದ ಕೆಲಸ ಜಾತಿ ಮೇಲೆ ಮಾಡಲಿಲ್ಲ. ಅದನ್ನೇ ಜಾಮದಾರ್ ಹೇಳ್ತಾರೆ. ಇಂಟರ್ವ್ಯೂ ಕೊಟ್ಟಿದ್ದೆ. ಬರ್ತೇನೆ. ನಿಮ್ಮ ಅಭ್ಯುದಯಕ್ಕೆ ಇನ್ನೊಂದು ಹತ್ತಿ ಕಾರ್ಖಾನೆ ಮಾಡಿಸ್ಬೇಕು ಬರ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮನಸ್ಸಲ್ಲಿ ಕರ್ನಾಟಕ ಏನೇನು ಮಾಡಬೇಕು ಅನ್ನೋದು ಆಗಲೇ ಕೆಲವು ನಿರ್ಣಯಗಳನ್ನು ಮಾಡಿದ್ದಾರೆ. ಇಲ್ಲಿಯ ಸರ್ಕಾರ ತಡ್ಕೊಳ್ಳೋದಿಲ್ಲ, ಸಹಕಾರ ಕೊಡೋದಿಲ್ಲ. ಇವತ್ತು ಆಂಧ್ರದಲ್ಲಿ ಉಕ್ಕಿನ ಕಾರ್ಖಾನೆ, NT ರಾಮರಾವ್ ಮಗಳು ಎಲ್ಲಿ MP ಆಗಿದ್ದಾರೋ ಆ ಕ್ಷೇತ್ರ ಸುಮಾರು 20,000 ಕೋಟಿ. ನಾನು ತುಂಬ ವಿಷಯ ಮಾತನಾಡ್ತಾ ಹೋದರೆ ಚೀಟಿ ಕಳಿಸಿದ್ದಾರೆ ನನ್ನ ಪ್ರೈವೇಟ್ ಸೆಕ್ರೆಟರಿ, ಹೆಲಿಕಾಪ್ಟರ್ಗೆ ಟೈಮ್ ಆಯಿತು ಹೋಗೋಣ ಅಂತೇಳಿ. ಬರ್ತೀನಿ, ಮತ್ತೆ ನಿಮ್ಮ ಮಧ್ಯದಲ್ಲೇ ಇರ್ತಾರೆ. ಬರೀ ದೇವೇಗೌಡರು ಹಳೆ ಮೈಸೂರಲ್ಲಿ ಇರ್ತಾರೆ. ನೋ, ನಮ್ಮ ಶರಣಗೌಡ ಕರೀತಾರೋ ಕರೆಯೋದು, ಊಟ ಹಾಕ್ಬೇಕಲ್ಲ. ಆನಂದ ಬರುತ್ತೆ. ಬಿಜಾಪುರ ನಿಮ್ಮ ಮುಡವಾಳ ಲಿಫ್ಟಿಗೆ ನೀವು ಮಾಡಿದ ಪುಣ್ಯ ಇನ್ನ 519 ಏನಿರ್ತದ್ರೆ 24 ಹಾಕೇ ಇಲ್ಲ. ಈಗ ನಾನು ಮಾತು ನಿಲ್ಲಿಸ್ತೇನೆ. ಇವತ್ತು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮುಖಂಡಗಳು ಒಬ್ಬೊಬ್ಬರು ಒಂದೊಂದು ವ್ಯಕ್ತಿ ಅಲ್ಲ, ಒಬ್ಬೊಬ್ಬರು ಒಂದೊಂದು ಶಕ್ತಿ. ಈ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇಲ್ಲಿ ಕೂತಿರ್ತಕ್ಕಂಥ
ಪ್ರತಿಯೊಬ್ಬ ವ್ಯಕ್ತಿ ಮುಂದೆ ಏನು ನನ್ನ ಯುವಕರು ಹೇಳಿ ಎದ್ದೇಳಿ, ಯಾವ ದೇವೇಗೌಡ 93 ವರ್ಷದಲ್ಲಿ ಕರೆ ಕೊಡ್ತಾ ಇದ್ದಾನೋ ಹೇಳಿ ಎದ್ದೇಳಿ, ಈ ರಾಜ್ಯವನ್ನು ಪಕ್ಕದ ರಾಜ್ಯಗಳಿಗೆ ನಾವು ಸರಿಸಮಾನವಾಗಿ, ಆಂಧ್ರ ಆಗಲಿ, ತಮಿಳುನಾಡಾಗಲಿ, ತೆಲಂಗಾಣ ಆಗಲಿ, ಅವರಿಗೆ ಸರಿಸಮಾನವಾಗಿ ನಾವು ಬೆಳೆಸುವ ಶಕ್ತಿ ಕನ್ನಡಿಗರಿಗೆ ಇದೆ ಅನ್ನೋದನ್ನು ಸಾಬೀತು ಮಾಡೋಣ. ಹೇಳಿ ಎದ್ದೇಳಿ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಸರ್ವರಿಗೆ ನಮ್ಮ ತಲೆಬಾಗಿ ನಮಸ್ಕಾರ ಮಾಡಿ, ಮಾಧ್ಯಮ ಸ್ನೇಹಿತರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.